ಇಂದು ನಾವು ಬಯಲಾಟ ಕಲಾವಿದ ಶ್ರೀ ಇಂದು ನಾವು ರಂಗ ಕಲಾವಿದ ಶ್ರೀ ಶಿವಪ್ಪ ಭರಮಪ್ಪ ಆದ್ರಗುಂಚಿ ಸಾಕಿನ್ ಹಳ್ಳಿಹೊಂಡ ಇವರ ಸಂದರ್ಶನ ಮಾಡ್ತಿದ್ದು, ಅವರು ರಂಗಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂತಹ ಶ್ರೇಷ್ಠ ಕಲಾವಿದರು. ನೋಡಿ, ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶಸ್ತಿಗಳು ನಮಗೆ ಕಾಣ್ತಾ ಇದ್ದಾವೆ. ಇಂತಹ ಸನ್ಮಾನ ಪುರಸ್ಕೃತರಾದಂತಹ ಶ್ರೀ ಶಿವಪ್ಪನವರು ಕರ್ನಾಟಕ ನಾಟಕ ಅಕಾಡೆಮಿ ಕೊಡಮಾಡುತ್ತಿರುವಂತಹ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಹರಾದಂತಹವರು. ಇವರ ಕಲಾ ಪ್ರೌಢಿಮೆಯನ್ನು ಎಷ್ಟೊಂದು ಹೊಗಳಿದರೂ ಸಾಲದು. ಅಂತಹ ಶಿವಪ್ಪನವರನ್ನು ಇಂದು ನಾವು ಮುಖಾಮುಖಿಯಾಗಿ ಭೇಟಿಯಾಗಿ ಅವರ ಮೂಲಕ ರಂಗಕಲೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅವರ ಮಾತುಗಳ ಮೂಲಕ ರಂಗ ಅನ್ನುವಂಥದ್ದು ಎಷ್ಟು ಪವಿತ್ರವಾದಂತಹದ್ದು, ಅದು ಏನನ್ನ ಕಲಿಸ್ತಾ ಇದೆ, ಅದು ಕನ್ನಡ ನಾಡಿನಲ್ಲಿ ಉಳಿಯಬೇಕಾದರೆ ರಂಗ ಚಟುವಟಿಕೆ ಮೂಲಕ ನಾವು ಏನೇನು ಕಲಿಯಬಹುದು, ಸಂಸ್ಕೃತಿಯ ಆಚಾರ ವಿಚಾರ ಸಂಪ್ರದಾಯ ನೀತಿ ಧರ್ಮ ಇವೆಲ್ಲವನ್ನು ಹೇಗೆ ಅದು ತಿಳಿಸ್ಕೊಡ್ತದ ಅನ್ನುವಂಥದ್ದನ್ನು ಅವರ ಮಾತಿನಲ್ಲಿಯೇ ನಾವು ಈಗ ತಿಳ್ಕೊಳ್ಳೋಣ. ಬನ್ನಿ, ನಮ್ಮ ಶ್ರೇಷ್ಠ ಕಲಾವಿದರಾದಂತಹ ಶಿವಪ್ಪ ಭರಮಪ್ಪ ಆದ್ರಗುಂಚಿ ಅವರನ್ನು ಈಗ ಮುಖಾಮುಖಿ ಭೇಟಿಯಾಗೋಣ. ನಮಸ್ಕಾರ ಶಿವಪ್ಪಣ್ಣವರೇ. ತಾವು ಈ ನಾಡಿನ ಶ್ರೇಷ್ಠ ರಂಗ ಕಲಾವಿದರು. ತಾವು ಅನೇಕ ನಾಟಕಗಳ ಮೂಲಕ ವಿವಿಧ ಪಾತ್ರಗಳನ್ನು ಮಾಡಿ ಶ್ರೇಷ್ಠ ಕಲಾವಿದರೆನ್ನಿಸಿಕೊಂಡಂಥವರು. ಹಾಗೆ ರಂಗ ಚಟುವಟಿಕೆಯನ್ನು ಉಳಿಸಿ ಬೆಳೆಸುವಲ್ಲಿ ತಾವು ತನು ಮನ ಧನಗಳನ್ನು ವಿನಿಯೋಗಿಸಿದಂಥವು. ತಾವು ಹೇಗೆ ಇದರತ್ತ ವಾಲಿದಿರಿ? ಸರ, ನಮಗೆ ರಂಗಕಲೆಯ ಸೋಂಕೈ ಇಲ್ಲಂತ ಮಂತ್ಯಾನ ನಮ್ಮ ತಂದೆ ತಾಯಿ ಅಪ್ಪಟ ರೈತರು, ಭಾಳ ಶ್ರಮಜೀವಿಗಳು. ಅವ್ರ ಒಟ್ಟಿಗೆ ನಾವು ಇಬ್ಬರು ನಮ್ಗೆ ಅಕ್ಕಾರು, ನಾನು ಸಣ್ಣವ. ನಾನು ಭಾಳ ದಿವಸಕ್ಕೆ ಹುಟ್ಟಿದ್ದಕ್ಕೆ ನಮ್ಮ ತಾಯಿ ನಾನು ಭಾಳ ಮಮಕಾರದಿಂದ ಪ್ರೀತಿಯಿಂದ ಬೆಳೆಸಿ ನನಗೆ 10ನೇ ತರಗತಿವರೆಗೂ ನನಗೆ ಶಿಕ್ಷಣ ಕೊಡಿಸಿದ್ದೆ. ನಾನು ಧಾರವಾಡ ಮುರುಘಾ ಮಠದೊಳಗೆ 8, 9, 10 ನನ್ನ ಶಿಕ್ಷಣ ಆಯ್ತು. ಅಲ್ಲೇ ನಮಗೇನು ಒಂದು ಸಂಸ್ಕಾರ ಸಿಕ್ತು ಅಂದರೆ ಜ್ಞಾನ ಸಿಕ್ತಿ, ಶಿಕ್ಷಣ ಸಿಕ್ತಿ, ಜೊತೆಗೆ ಪ್ರಸಾದ ನಮ್ಮನ್ನು ಪರಿಪೂರ್ಣತೆಯಿಂದ ಕರ್ಕೊಂಡ್ಬಂದು ನಿಲ್ಲಿಸ್ತೀವಿ. 10ನೇ ತರಗತಿ ಆದ ನಂತರ ನಮ್ಮ ತಾಯಿ ಆಸೆ, ನೀನು ಶಿಕ್ಷಣ ಮುಂದುವರಿಸು, ನೀ PSI ಆಗುವಂತಿ, ಅಡ್ವೊಕೇಟ್ ಆಗುವಂತಿ ಅಂಥೇಳಿ ಭಾಳಷ್ಟು ಹಂಬಲಿತ್ತು ನಮ್ಮ ತಾಯಿ. ನಮ್ಮ ತಂಗಿಯವರು ಆಗಲೇ ವಯೋವೃದ್ಧರಾಗಿದ್ದರು. ಅವಾಗ ನಮ್ಮದು ಸುಮಾರು 25 ಎಕರೆ ಜಮೀನು, ಮಲೆನಾಡದಾಗ 25 ಎಕರೆ ಜಮೀನ್ದಾರ, ನಮಗೆ ದೊಡ್ಡ ಜಮೀನ್ದಾರ ಅಂದಂಗೆ. ಅವಾಗ ಇಲ್ಲಿ ಕೃಷಿಗೆ ಎಷ್ಟು ಮಂದಿ ದುಡಿಮೆ ಮಾಡಿದ್ರು ಕಡಿಮೆ ನಮ್ದು. ಹೀಗಾಗಿ ಬ್ಯಾಡಪ್ಪ, ಏನೋ ಒಬ್ಬ ಮಗ ಆಗಿದ್ದಿ, ಶಾಲೆ ಕಲ್ತಾರೆ ಏನು ಮಾಡ್ಬೇಕು, ನಾವು ಮುಪ್ಪಿನಾರ ನಾಳೆ ನಮ್ಮ ಜೋಪಾನ ಮಾಡ್ಲಿಕ್ಕೂ ಬೇಕಾಗೈತಿ, ಶಿಕ್ಷಣ ಅಲ್ಲೇ ಕುಂಠಿತಗೊಳಿಸ್ಬಿಡು ಅಂತಂದು 10ನೇ ತರಗತಿ ಮುಗಿಸ್ತಿಂದ ನಾನು ಕೃಷಿಗೆ ಬಂದೆ. ನಮ್ಮ ಗ್ರಾಮ ಭಾಳ ಸುಭಿಕ್ಷೆಯಿಂದ ಕೂಡಿರ್ತಕ್ಕಂಥ ಗ್ರಾಮ. ಇಡೀ ಗ್ರಾಮ ನಮ್ಮ ಜಂಗಮದ ಗ್ರಾಮ ಇದೆ. ಭಾಳ ಒಂದು ಪದ್ಧತಿ ಪ್ರಕಾರ ಬದುಕು ಸಾಗಿಸ್ತಕ್ಕಂಥವ್ರು, ಒಳ್ಳೆ ದುಡಿಮೆಗಾರರು, ಯಾವುದೇ ದುಶ್ಚಟಗಳಿಗೂ ದಾಸಗಳು ನಿಂತಿದ್ದಾರೆ. ಇಷ್ಟೆಲ್ಲ ಇದ್ದು ಇಲ್ಲಿದು ಒಂದು ಏನು ಮುಖ್ಯ ಒಂದು ಉದ್ದೇಶ ಏನಿತ್ತು ಅಂದರೆ, ಪ್ರತಿಯೊಬ್ಬ ಮನೆಗೂ ಪೈಲ್ವಾನ್ ಬೇಕಿದೆ ನಮ್ಮ ಗ್ರಾಮದಾಗ. ಅವಾಗ ನಾವು ಗ್ರಾಮಕ್ಕೆ ಬಂದ ನಂತರ ನಾವು ತಾಲೀಮ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅವ್ರ ಜೊತೆಗೆ ಅಚ್ಚುಕಟ್ಟು ಮೈಕಟ್ಟು ಆತ. ಸುಮಾರು 23 ವರ್ಷಕ್ಕೆ ನಂದು 75 kg ತೂಕ ಆಗ್ತದೆ. ಹೆಚ್ಚು ಕಡಿಮೆ 2 ಕ್ವಿಂಟಲ್ ಹೊರುವಷ್ಟು ಮಟ್ಟಕ್ಕೆ ತಯಾರಾಗಿ ನಾವು. ಅವಾಗ ನಮ್ಮ ಗ್ರಾಮದಾಗ ಒಂದು ಭಜನಾ ಸಂಘ ಹಚ್ಚಿದ್ದಾರೆ. ಭಜನಾ ಸಂಘಕ್ಕೆ ಹೋದ್ವಿ. ನನಗೆ ತಾಳ ಬಾರ್ಸಕ್ಕೆ ಬರಲಿಲ್ಲ, ಕಬಡ್ಡಿ ಬಾರ್ಸಕ್ಕೆ ಬರಲಿಲ್ಲ, ಡಗ್ಗ ಬಾರ್ಸಕ್ಕೆ ಬರಲಿಲ್ಲ, ಪೆಟ್ಟಿಗೆ ಬರಲೇ ಇಲ್ಲ, ಒಂದು ಹಾಡು ಹೇಳಕ್ಕೂ ಬರಲೇ ಇಲ್ಲ ನನಗೆ.
ಸುಮ್ಮನೆ ಹೋಗಿ ಇನ್ಮೇಲೆ ಕುಂದ್ರು ನೀ ಸುಮ್ಮನೆ ಕುಂತು ಬಿಡಪ್ಪ ಅಂತಿದ್ರು. ಅಷ್ಟು ಮಾಡ್ಕೊಂತ ಮುಂದೆ ಒಂದು ಸ್ವಲ್ಪ ದಿವಸ ಬಿಟ್ಟಿಂದ ಜಗಜ್ಯೋತಿ ಬಸವೇಶ್ವರ ನಾಟಕ ಹಚ್ಚಿದ್ರು. ಜಗಜ್ಯೋತಿ ಬಸವೇಶ್ವರ ನಾಟಕ ಹಚ್ಚಾಗ ನನಗೆ ಏನು ಮಾಡಿಬಿಟ್ಟಿದ್ರು, ಪಾತ್ರ ಕೊಡ್ತಕ್ಕಂಥವ್ರು ನನಗೆ ಕೊಂಡಿ ಮಂಚನ ಪಾತ್ರ ಕೊಟ್ಟರು. ಕೊಂಡಿ ಮಂಚನ ಪಾತ್ರ ಕೊಟ್ಟರು. ಅವಾಗ ಏನು ನಮ್ಮ ಮನೆಯಲ್ಲಿ ಇಲ್ಲೇ ಪೂರ ಇದು ಎತ್ತಿನ ಮೇಸು ದಾಡಿವೆ. ನಾನು ಆ ಎತ್ತಿನ ಮೇಸಕ್ಕೆ ಬರ್ತಿದ್ದೆ. 26 ಮಾತಿದ್ವು. ನಾನು 2 ಗಂಟೆಗೆ ಭಯಪಟ್ಟು ಆಗಿಬಿಟ್ಟು ಜನ 6 ಗಂಟೆಗೆ ಎತ್ತಿನ ಹೊಡ್ಕೊಂಡು ಹೋಗೋ. ನಾನು 4:15ಗೆ ಹೋಗಿ ಊರಾಗ ಹೋಗಿ ಎತ್ತಿನ ಕಟ್ಟಿದ್ದೈತಿ ಎಲ್ಲರೂ ಬಾಗಿಲು ಹೋಗೋದು. ನನಗೆ ಮಾತು ಭಯಪಟ್ಟಾಗ ಅವನು ಅಂತ ಅಭಿರುಚಿ ಒಳಗೆ ಶುರುವಾಯ್ತು ನಮ್ಮ ರಂಗ ಪ್ರಯಾಣ. ಅಲ್ಲಿಂದ ಅದು ಯಶಸ್ವಿ ಆಯ್ತು. ಅವಾಗ ಏನು ನನ್ನ ಪಾತ್ರ ಯಾಕೆ ಮೀರಿತು ಅಂದರೆ, ಈಗಿನ ಹಂಗೆ ಮಾಹಿತಿಗಳು ಅಷ್ಟೊಂದು ಮುಂದುವರಿರ್ತಕ್ಕಂಥ ವಿದ್ಯುತ್ತಿಲ್ಲ. ಅವಾಗ ಶಿವಾಸನ ಕುಂತು ಬಿಟ್ಟು ಹೇಳ್ಬೇಕು, ಅವನ ಮಕ್ಕಳಿಗೆ ನಿಂತು ಬಸವಣ್ಣ ಹೇಳ್ಬೇಕು. ರಸ್ತಾ ಸೀನಿ ನಂದ ಬರೋದು, ನಂದು ಸೌಂಡ್ ಬಂದು ಬಿಡೋದು. ಏನು ಶಿವಪ್ಪ ಭಾರಿ ಮಾಡಾಕತ್ತಿ ಅನ್ನಕತ್ತಿ ವರ್ಷ ನಂದ ಚಲೋ ಆಗ್ತಾನಾಗತ್ತಿರ ಮಂದಿ. ನಮ್ಗೆ ನಾಟಕದ ಗಂಧ ಗಾಯನ ಗೊತ್ತಿಲ್ಲ, ನಿಲ್ಲೋದು ಗೊತ್ತಿಲ್ಲ, ಡೈಲಾಗ್ ಹೇಳೋದಿಲ್ಲ. ಹಿಂಗೆ ಅವಾಗ ನಾಟಕ ಚಲೋ ಆತ ಅನ್ಕೊಳ್ಳಿ ಮರೇ ವರ್ಷ ಗೌಡಗಟ್ಲ ಹಚ್ಚಿದೆ. ನನಗೆ ದೇವೇಗೌಡನ ಪಾತ್ರ ಕೊಟ್ಟರು. ದೇವೇಗೌಡನ ಪಾತ್ರ ಮಾಡಿದೆ, ಅದು ಯಶಸ್ವಿ ಆತ್ರಿ ಸರ್. ಮುಂದೆ ಸಿಂಧೂ ಲಕ್ಷ್ಮಣ ಪಾತ್ರ ಕೊಟ್ಟರು ನನಗೆ. ಅದನ್ನು ನನ್ನ ನಿರ್ದೇಶನದೊಳಗೆ ನಾಟಕ ಮಾಡಿದ್ದೆ ನಾನು. ಮೊದಲೇ ಬೈ ಯಾರೆಲ್ಲ ಅಶಿಕ್ಷಿತ ಹುಡುಗರು ಅವರು ಕಟ್ಕೊಂಡು ನಾಟಕ ಮಾಡಿದ್ರೆ ನಾಡಿನ ಉದ್ದಗಲಕ್ಕೂ ಸುಮಾರು ಪ್ರದರ್ಶನಗಳು ಮಾಡಿರೋದು. ಅದು ನಮಗೊಂದು ಒಳ್ಳೆಯ ಹೆಸರು ತಂದು ಕೊಡ್ತೀವಿ ಸಿಂಧೂ ಲಕ್ಷ್ಮಣ. ಆಮೇಲಿಂದ ಒಬ್ಬರು ನಮ್ಮ ಮಾಸ್ಟರ್ ಇದ್ರು ಪ್ರಕೃತಿ ಸ್ವಾಮಿ ಕಿರೇಶ್ವರ ಅಂತೇಳಿ. ಎಲ್ಲ ಶಿವಣ್ಣ ಲಕ್ಷ್ಮಣನ ಪಾತ್ರನ ಹಿಂಗೆ ಮಾಡಿ ಒಬ್ಬ ರಕ್ತರಾತ್ರಿ ಹಾಕ್ತು. ರಕ್ತರಾತ್ರಿ ನಾಟಕ ಹಚ್ಚಿದ್ವಿ. ಅದ್ರ ಅಶ್ವತ್ಥಮ್ಮನ ಪಾತ್ರ ತೊಗೊಂಡಿಲ್ಲ. ತೊಗೊಂಡ ನಂತರ ನಮಗೇನು ಅರ್ಥ ಆಗಲಿಲ್ಲ ಸರ್. ಆ ಸಾಹಿತ್ಯನ ಅರ್ಥ ಆಗಲಿಲ್ಲ. ಸುಮಾರು 3 ವರ್ಷದನ್ನ ಕೃಷಿ ಮಾಡಿದ್ರಿ. ನಾಡಿನ ಒಳ್ಳೊಳ್ಳೆ ಕಲಾವಿದರ ಹತ್ರ ಹೋಗಿ ಮಾರ್ಗದರ್ಶನ ಮಾಡಿಸ್ಕೊಂಡು ಅದನ್ನು ಸಾಕಷ್ಟು ಕೃಷಿ ಮಾಡಿ ಅವಾಗ ಆ ನಾಟಕಕ್ಕೆ ಒಂದು ಏನು ಮಾಡ್ಕೊಂಡು 3 ವರ್ಷದ ಮೇಲೆ ನನ್ನ ನಿರ್ದೇಶನದೊಳಗೆ ಮೊದಲನೇ ಬಾರಿ ನಾಟಕ ಪ್ರದರ್ಶನ ಮಾಡಿದ್ವಿ. ಆ ನಾಟಕ ನಮ್ಮನ್ನು ಹಿಡ್ಕೊಂತು, ನಾವು ಅದನ್ನು ಹಿಡ್ಕೊಂಡ್ವಿ. ಆ ರಂಗ ತಾಯಿ ನಮ್ಮನ್ನು ಬಗಲಾಗಿ ಇಟ್ಕೊಂಡು ಅಡ್ಡಾಡಕ್ಕೆ ಬಿಟ್ಲು. ಆಮೇಲೆ ರೇಣುಕಾ ಮಹಾತ್ಮೆ, ಸುಮಾರು ಸಾಮಾಜಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಭಕ್ತಿ ಪ್ರಧಾನ ನಾಟಕ, ಎಲ್ಲ ನಾಟಕಗಳಿಗೂ ನಮ್ದು ಏನಾಗ್ಬಿಡ್ತಂದ್ರೆ ಕಮ್ಮಗೆ ತಿನ್ನೋದು, ಶಿಸ್ತು ತಾಳಿ ಮಾಡೋದು, ಮೈಕಟ್ಟು ಇಟ್ಕೊಳ್ಳೋದು, ಕಿಶದ ರೊಕ್ಕ ಹಾಕ್ಕೊಳ್ಳೋದು, ನಾಟಕ ಮಾಡಕ್ಕೆ ಬಿಟ್ವಿ. ಕಮತ ಅವಾಗ ಆಸೆ ಇಟ್ಟಿದ್ವು, ಈಗಿನ ಇದ್ದಿದ್ದಿಲ್ಲ. ಸುಮಾರು ಒಂದು 25-30 ಲಕ್ಷ ನಾವು ರಂಗಭೂಮಿಗೆ ಖರ್ಚು ಮಾಡಿದ್ದೀವಿ. ಅವತ್ತಿನಿಂದ 50 ವರ್ಷ ರಂಗಪಯಣದೊಳಗೆ ಅಷ್ಟು ದುಡ್ಡು ನಾವು ವ್ಯಯ ಮಾಡಿದ್ವಿ. ಅದು ನನಗೆ ಏನು ಕೊಡ್ತು ಅಂದರೆ, ದೈಹಿಕವಾಗಿ ಬೌದ್ಧಿಕವಾಗಿ ನಮ್ಮನ್ನು ಪ್ರವರ್ಧಮಾನಕ್ಕೆ ತಂತು. ಆ ಸಾಹಿತ್ಯ ಸಂಸ್ಕಾರ ಕಲಿಸ್ತು, ದೇಶದ ಸಂಸ್ಕೃತಿಯ ಸೊಗಡನ್ನು ಅದರೊಳಗೆ ಸೇರಿಸ್ತದೆ. ಬದುಕಿದ್ರೆ ಹೆಂಗೆ ಬದುಕಬೇಕು ಅಂತಕ್ಕಂಥ ಬದುಕಿನ ಪಾಠ ಕಲಿಸ್ತಾರೆ ನಮ್ಗೆ ರಂಗಭೂಮಿ. ಅಂದ್ರೆ ನೀವು ನಾಟಕದ ಕೇವಲ ಪಾತ್ರಧಾರಿಯಾಗಿ ನಾಟಕ ಮಾಡೋದು ಅಷ್ಟೇ ಮಾಡಲಿಲ್ಲ, ಅದರಲ್ಲಿ ಇರ್ತಕ್ಕಂಥ ಸಂಸ್ಕೃತಿ, ಸಂಪ್ರದಾಯ, ಧರ್ಮ, ರೀತಿ, ನೀತಿ ತತ್ವಗಳನ್ನ ನಿಮ್ಮ ಜೀವನದಾಗ ಅಳವಡಿಸ್ಕೊಂಡ್ರಿ ಅಂತ. ಭಾಳ ಅಂದ ಬಳಿಕ ಆ ಕಲೆ ನಮ್ಮನ್ನ ಬಹಳಷ್ಟು ಬೆಳವಣಿಗೆ ಇತ್ತಂತೆ. ಇದನ್ನೆಲ್ಲ ನೋಡಿರ್ತಕ್ಕಂಥ ಕನ್ನಡ ನಾಡಿನ ಅತ್ಯೇಕ ಪ್ರತಿಷ್ಠಿತ ಸಂಘ ಸಂಸ್ಥೆಗಳು, ಗದಗೆ ಅಜ್ಜನಂಥವರು ಎಲ್ಲರೂ ಕರ್ಕರಿಸಿ ನಮಗೆ ಬೆಂಚ್ ಚಪ್ಪರಿಸಿ ಹುರಿದುಂಬಿಸಿ ಗೌರವಿಸಿ ಸನ್ಮಾನ ಮಾಡಿ, ಇನ್ನೂ ನೀವು ರಂಗಕಲೆಯೊಳಗೆ ನಿಮ್ಮ ಸೇವೆ ತೊಡಗಿಸ್ಕೊಡ್ರಿ ಅಂದರು. ಇಡೀ ನಾಡಿನ ಉದ್ದಗಲಕ್ಕೂ ಇವತ್ತಿನವರಿಗಾದರೂ ನಾನು ಯಾವುದಾರ ನಾವು ನಾಟಕದ ನಿರ್ದೇಶನ ಕರೆದ್ರೆ ಯಾವುದೇ ಫಲಾಪೇಕ್ಷೆ ಇಲ್ದಂಗೆ, 1 ಪೈಸನೂ ಯಾರ್ದು ಮುಟ್ಟದಂಗೆ ನಾನು ಸ್ವಂತ ಖರ್ಚೊಳಗೆ ಹೋಗಿ ನನಗೆ ಊಟ ಕೊಡಪ್ಪ, ಕೆಲಾಡಿ ಕೊಡ್ರಿ, ಚಾ ತಂದು ಕೊಡ್ರಿ ಅಂದ ನಮಗಿರ್ತಕ್ಕಂಥ ನಿರ್ದೇಶನ ಮಾಡಿ ಬರ್ತೇನೆ. ಇದ್ರ ಜೊತೆಗೆ ಎಲ್ಲ ಸಂಸ್ಥೆಗಳು ಮಾಡಿದಿಂದ ಕರ್ನಾಟಕ ನಾಟಕ ಅಕಾಡೆಮಿ 2013 ನನಗೊಂದು ಗೌರವ ಪ್ರಶಸ್ತಿ ಬರ್ತೀವಿ.
ಅಕಾಡೆಮಿ ವತಿಯಿಂದ. ಮುಂದೆ 2017 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆತ. ಮುಂದೆ 2019 ಕರ್ನಾಟಕ ಘನ ಸರ್ಕಾರ ನಮ್ಮನ್ನು ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರ ಒಂದು ಗುರುತಿಸಿತು. ನಾನು 3 ವರ್ಷ ಒಬ್ಬ ಸದಸ್ಯನಾಗಿ ಬಹಳಷ್ಟು ಅಕಾಡೆಮಿಯಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳ ಕಾಯ ವಾಚ ಮನಸಾದಿಂದ ಬಹಳಷ್ಟು ಗೌರವಯುತವಾಗಿ ನಾವು ಕಾರ್ಯಕ್ರಮ ನಡೆಸಿದ್ವಿ. ಅದರ ವಿಶೇಷವಾಗಿ 3 ದಿವಸ ಪೌರಾಣಿಕ ನಾಟಕೋತ್ಸವ ಮಾಡಿದ್ವಿ, ಯಶಸ್ವಿ ಆತಾವ. ಹಾವೇರಿ ಜಿಲ್ಲಾ ದುಣಸಿಗೆ ಕಲಗಟ್ಟಿಗೆ ಇತಿಹಾಸದೊಳಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂದರೆ 25 ಲಕ್ಷ ರೂಪಾಯಿ ಒಂದು ದಿವಸದ ಕಾರ್ಯಕ್ರಮ. ಅದನ್ನು ನಾನು ನಮ್ಮ ಅಧ್ಯಕ್ಷರ ಮನಸ್ಸು ಗೆದ್ದು ಅವರ ಸಹಕಾರ ಒಳ್ಳೆ ಅಧ್ಯಕ್ಷರು ಸಿಕ್ಕಿದ್ದಾರೆ ನಮ್ಗೆ. ಸನ್ಮಾನ್ಯ ಪ್ರೊಫೆಸರ್ ಭೀಮಸೇನ್ ಅಂತೇಳಿ ಭಾಳ ಸರಳ ಸಜ್ಜನಿಕ ಮತ್ತು ಸಾತ್ವಿಕ ಹೃದಯದ ಒಬ್ಬ ಅಧ್ಯಕ್ಷರು ನಮ್ಗೆ. ಅವರು ನಾವು ಏನೇ ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಪಾರದರ್ಶಕತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥದ್ದನ್ನು ನೋಡಿ ಭಾಳ ಮ್ಯಾಗ ಒಂದು ಅಭಿಮಾನದಿಂದ ನಮಗೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಆ ಯಶಸ್ವಿಯಾಗಿದ್ದಕ್ಕೆ ಆ ಶ್ರೇಯಸ್ಸು ನಮ್ಮ ಅಧ್ಯಕ್ಷರಿಗೆ ಸೇರ್ಬೇಕಾಗ ಅಂತ ಅಧ್ಯಕ್ಷರಿದ್ರು. ಕಡೆಗೆ ನಮ್ಮ ಅಜ್ಜಾರು ಎಲ್ಲರೂ ನಮ್ದು ಒಂದೇ ಬಳಗ, ಈಗೇನು GB ಕಲಾ ಬಳಗ ಅಂತಿರಲ್ಲ, ಆ ಬಳಗದ ನಾವು ಕಾಟ ಕಡೆ ಒಬ್ಬ ಸದಸ್ಯ ಏನು ರಾಮಣ್ಣ ಮೂಲಿಗೆ ಅವರಾಗಲಿ, ಗದಗೆ ಅಜ್ಜಾರಾಗಲಿ, ಈ ಬಳಗ ಎಲ್ಲ ಕೂಡ್ಕೊಂಡೆ ಈ ನಾಡಿನೊಳಗೆ ಒಂದು ಸಾಂಸ್ಕೃತಿಕ ಉತ್ತಮ ಸಂಘಟನೆಯನ್ನು ಮಾಡೋದಕ್ಕೋಸ್ಕರ ಆ ಕಲೆ ಉಳಿಬೇಕು, ಗತಿಸಿ ಹೋಗಿರ್ತಕ್ಕಂಥ ಇತಿಹಾಸದ ನೆಲೆಗಟ್ಟಿನ ಮೇಲೆ ಮಡಚಿ ಕೂತಿರ್ತಕ್ಕಂಥ ವಿಷಯಗಳನ್ನು ಹೊರಗೆ ತರಬೇಕು. ಒಳ್ಳೆ ಜನಪದ ಕಲಾವಿದರಲ್ಲಿ, ರಂಗಭೂಮಿ ಕಲಾವಿದರಲ್ಲಿ ಈ ನಾಡಿನೊಳಗೆ ಆ ಸಾಂಸ್ಕೃತಿಕ ಸೊಬಗನ್ನ ಸೊಗಡನ್ನ ಅದನ್ನು ಅಭೂತಪೂರ್ವಕವಾಗಿ ನಾವು ಹೆಂಗೆ ಆಸ್ವಾದಿಸೇವಿ, ಅದರಿಂದ ನಾವೇನು ಸುಖ ಕಂಡೇವಿ, ಆ ಸುಖದ ಮುಂದಿನ ಪೀಳಿಗೆ ಮುಟ್ಲಿ ಅನ್ನೋದಕ್ಕೆ ನಮ್ಮೆಲ್ಲರದ್ದು ಹೋರಾಟ ಇದೆ. ಇದು ನಂದೊಬ್ಬನಂತಲ್ಲ, ನಮ್ಮಂಥ ಅನೇಕ ಸಮಾನ ಮನಸ್ಕ ಕಲಾವಿದರೇನೇ ಅದೀವಿ. ಬಹಳಷ್ಟು ಮಂದಿ ಪ್ರತಿಭಾನ್ವಿತರಿದ್ದಾರೆ, ಯೋಗ್ಯತೆ ಇದ್ದವರು ಸಾಕಷ್ಟು ಮಂದಿ ಇದ್ದಾರೆ. ಅದ್ರಲ್ಲಿ ನಮ್ಗೇನೋ ಒಟ್ಟು ಯೋಗ್ಯತರನ್ನು ತಗೊಂಡು ಇವೆಲ್ಲ ಪ್ರಶಸ್ತಿ ಸಿಕ್ಕು. ನಾವ ಸರ್ವಶ್ರೇಷ್ಠಲ್ಲ, ನಮ್ಮ ಅಪ್ಪರಂತ ಜಯಜ್ಜಿ ಬಂದಿದ್ದಾರೆ. ನಾವು ಹಂಗೋಟ್ ಮಾಡಿ ಅದಕ್ಕೆ ಪಾತ್ರ ಆಗಿ ಆ ಪ್ರೀತಿ ವಿಶ್ವಾಸ ಐತಿ. ಆ ತಾಯಿ ಆ ಕಲಾದೇವಿ ಬಗ್ಗೆ ನಮಗೆ ಅಪಾರವಾಗಿರ್ತಕ್ಕಂಥ ಭಯ ಭಕ್ತಿ ಶ್ರದ್ಧೆ ಐತಿ. ಹೀಗಾಗಿ ಆಕೆ ಅವನ ಸೇವೆ ಮಾಡಿದ್ದಕ್ಕೆ ನಮ್ಮನ್ನು ನಾಡಿನಾಗ ಗುರುತಿಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು, ಪ್ರೀತಿಯಿಂದ ಕಾಣ್ತಕ್ಕಂಥದ್ದಕ್ಕೆ ಪಾತ್ರ ಆದ್ವಿ ಅನ್ನೋದು ಬಿಟ್ಟರೆ ಯುವಕರಿಗೆ ಒಂದು ಏನು ಕಿವಿ ಮಾತಂದ್ರೆ, ಈ ರಂಗಭೂಮಿಯ ಫಲನ ಉಣ್ತಕ್ಕಂಥ ಭಾಗ್ಯ ಅವ್ರಿಗಿಲ್ಲ. ಇವತ್ತೆಲ್ಲ ಏನಾಗ್ಬಿಟ್ಟವಂದ್ರೆ ಅನುದಾನಕ್ಕಾಗಿ ಆಟ ಆಗತ್ತವು. ಒಂದು ಬ್ಲೂ ಕರ್ಟನ್ ಹಾಕೋದು, ಅದಕ್ಕೊಂದು ಅಡ್ರೆಸ್ ಹಾಕೋದು, ಫೋಟೋ ಕ್ಲಿಕ್ ಮಾಡ್ಕೋದು, ಹೋಗೋದು, ಸಹಾಯಕ ನಿರ್ದೇಶಕರ ಮುಂದೆ ಇಡೋದು, ನಿಮಗೆ 50 ನಮಗೆ 50. ನಾವೆಲ್ಲ ಬೆಳೆ ತೊಗೊಂಬಂದು ಮಾಡಿ ಮನ್ಯಾಗ ಹೊಡೆಸ್ಕೊಂಡು ಓಣ್ಯಾಗ ಹೊಡೆಸ್ಕೊಂಡು ಬಣ್ಣ ಹಚ್ಕೊಂಡು ಬಂದಂಥವ್ರು ಈಗ ಅವ್ರ ಅನುದಾನ ತಗೊಳ್ಳಿ, ಸರ್ಕಾರ ಕೊಡೋದು ಅದಕ್ಕೆ ಕೊಡ್ತೈತಿ, ಅದ್ರ ಪ್ರಾಮಾಣಿಕ ಪ್ರದರ್ಶನ ಮಾಡುವಂಥ ಮಟ್ಟಕ್ಕೆ ಬರ್ಬೇಕು. ಉದಾಹರಣೆಗೆ ಗದಗೈನವರು ಅದರ ಉಪಯೋಗ ಅದಾರ, ನಾನು ಸುಮಾರು ನಾಟಕಗಳು ಅವ್ರು ಎಲ್ಲಿ ಅದಕ್ಕೆ ಏನು ಶುಚಿಬಾರದ ರೀತಿ ಒಳಗೆ ನಾಟಕ ಸಂಪೂರ್ಣಗೊಳಿಸ್ತಾರೆ. ಈಗ ಹಾಗಾಗಿಲ್ಲ, ಈ 15ರಿಂದ 20 ನಿಮಿಷ ಪ್ರದರ್ಶನ ಅಷ್ಟು ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಅದನ್ನು ಬಿಡ್ರಿ. ಭಾಳ ತಾಕತ್ತಿಂದ 9 ರಸಗಳಿಂದ ಕೂಡಿರ್ತಕ್ಕಂಥದ್ದಂಥ ರಂಗಭೂಮಿ, ನವರಸಗಳದವರೆ. ಆ ನವರಸಗಳನ್ನ ಆಸ್ವಾದಿಸ್ತಕ್ಕಂಥ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ. ನಿಮಗೇನಾರ ಅಂತ ಸಂದರ್ಭ ಬಂದಾಗ, ಏನಾರ ನಿಮ್ಗೆ ಅದರ ಮಾರ್ಗದರ್ಶನ ಅವಶ್ಯಕತೆ ಇದ್ದಾಗ ನಮಗೊಂದು ಕರೆ ಮಾಡಿ, ನಿಮ್ಮ ಕರೆಗೆ ಹೋಗೊಟ್ಟು ಬಂದು ನಾವು ನೀವೆಲ್ಲರೂ ಕೂಡಿ ರಂಗಭೂಮಿನ ಗಟ್ಟಿಗೋಸೋಣ, ಬೆಳೆಸೋಣ, ಅದನ್ನು ಬಳಸ್ಕೊಂಡು ದೇಶದ ಈ ಒಂದು ಸಾಂಸ್ಕೃತಿಕ ವ್ಯವಸ್ಥೆಗಳು ನಮ್ಮ ಒಂದು ಹಳ್ಳಿಯಲ್ಲಿ ಸೇವಾ ಸಲ್ಲಿಸೋಣ ಅಂತ ಹೇಳೋದಷ್ಟೇ ನಮ್ಮದು ಒಂದು ಕೆಲಸ ಐತಿ. ಆದ್ದರಿಂದ ನೀವು ನನ್ನ ಮನೆ ಮುಟ್ಟ ಬಂದು ಇಂಥ ಒಂದು ಸಂದರ್ಭದೊಳಗೆ ನೀವು ನಮ್ಮನ್ನು ಸಂದರ್ಶನ ತಗೊಂಡ್ರಿ. ಸನ್ಮಾನ್ಯ ನದಾಪ್ ಅವರ ನಿಮಗೂ ಗೌರವಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು.
ಯಾಕಂದ್ರೆ ಎಲ್ಲ ನಮ್ಮ ದೊಡ್ಡ ಕಲಾ ಬಳಗ ಕರ್ಕೊಂಡ್ ಬಂದಿರಿ. ನಿಮಗೆ ಸ್ವಲ್ಪ ಮಧ್ಯಾಹ್ನ ಬೈದ್ರೆ ಇನ್ನೂ ಒಟ್ಟು ಅಚ್ಚುಕಟ್ಟು ಆದ ರಾತ್ರಿ ಹಾಕಿತ್ತು ಹೊತ್ತು ಮುಂದೆ ಬಂದಿರಿ. ಅದರ ಬೇರೆ ಜरूर ತಿಳ್ಕೊಂಡು ಬಂದಿರಿ ಅಂದ್ರೆ ನಿಮ್ಮೆಲ್ಲರಿಗೂ ಅಭಿನಂದನೆ. ನಮಸ್ಕಾರ. ಧನ್ಯವಾದಗಳು ಶಿವಣ್ಣವರ. ನೀವೊಂದು ಮಾತಂದ್ರಿ ಏನಂದ್ರೆ, ನನಗೆ ಮೊದಲು ಈ ರಂಗ ಅಭಿನಯ ಅಷ್ಟೊಂದು ಗೊತ್ತಿರಲಿಲ್ಲ. ಗೊತ್ತಿರೋರ ಕಡೆ ನಾನು ಬಹಳ ಕಡೆ ಅಡ್ಡಾಡಿ ಭೇಟಿಯಾಗಿ ಅವ್ರ ಕಡೆಯಿಂದ ಕಲ್ತ್ಕೊಂಡೆ ಅಂತ ಮಾತನ್ನು ಹೇಳಿದ್ರಿ. ಹಂಗಾರೆ ನಿಮ್ಮ ಮೇಲೆ ಯಾವ ಅಭಿನಯಕಾರರು ಬಹಳ ಪ್ರಭಾವವನ್ನು ಬೀರಂಥವ್ರು, ನಮ್ಮ ಮಾಡಿದ್ರೆ ಇವ್ರಂಗ ಮಾಡಬೇಕು ಪಾತ್ರ, ಇವ್ರಂಗ ಅಭಿನಯ ಮಾಡಬೇಕು ಅಂತ ಯಾರು ಅನ್ನಿಸ್ತಾರೆ? ನನಗೇನು ಸಿಂಧೂರು ಲಕ್ಷ್ಮಣ ಮಾಡಕ್ಕೆ ಪ್ರೇರಣೆ ಆತಂದ್ರೆ ಶಾಡ್ಗುಪ್ಪೆ ಈನಗೂಡ ಅಂತಿದ್ದ. ಭಾಳ ದೊಡ್ಡ ಕಲಾವಿದ ಶಾಡ್ಗುಪ್ಪೆ ಈನಗೂಡ ಅಂತ ಹೇಳಿ. ನಮ್ಮ ಅಜ್ಜರಂಗ ಮುಖ ಭಾಳ ಚಂದ ಇತ್ತು. ನಮಗೇನು ಅಸಹ್ಯ ಇತ್ತಿದ್ದೆ ನಾವು. ಮಸ್ತ್ ಮೈಕಟ್ಟು ಏನ ಭಾಳ ಚಲೋ ಇದ್ದ. ಅದ್ಭುತ ಪಾತ್ರ ಮಾಡಿದ. ನಾವು ಒಂದು ದಿವಸ ಹುಬ್ಬಳ್ಳಿ ಹೋಗಿದ್ದೆ ಈತನಿ ಅವನ. ಅಲ್ಲಿ ಹೋದಾಗ ಗುಡಿಗೆರೆ ಕಂಪ್ನಿ ಅಯ್ಯನಗೌಡ್ರ ಹುಡುಗಿಯೂ ಇದ್ದಾವ, ದೇಸಾಯಿ ಕಂಪ್ನಿಯಾಗ ಯಾರು ಕರೆದ್ರು ಹೋಗ್ತಿದ್ದಂತ. ಅದು ನನಗೆ ಒಂಥರ ಭಾಳ ಪ್ರಭಾವ ಬೀರ್ತ ಅವನ ಪಾತ್ರ ಮಾಡಿದ್ರೆ ನಾನು ಇವನಂಗ ಮಾಡ್ಕೊಂಡೆ. ಕಡೆಗೆ ಅವನು ಕರೆಸಿ ಮುಂದೆ ಕುಂದಿಸಿ ಲಕ್ಷ್ಮಣ ಪಾತ್ರ ಮಾಡಿದ್ದಾನ ಅವನ ಗೌರವಿಸಿ. ಆಮೇಲೆ ಎಲ್ಲಾರು ಕಡೆಗೂ ಹೋದ್ವಿ. ರಕ್ತರಾತ್ರಿ ಇದು ಏನು ಮಾಡ್ಲಕ್ಕ ಯಾರು ಹೇಳಿದ್ರು ಅದು ಒಂದೇ ಡೈಲಾಗ್ ಏನು ಹೇಳ್ತಾರಲ್ಲ ಅಷ್ಟು ನನಗೆ ಯಾಕೂ ಅದು ತೃಪ್ತಿ ಅನ್ನಿಸ್ತಿಲ್ಲ. ಅವಾಗ ಎಲಿವಾಸಿಂದ ಏನಾದ್ರು ಬಿಟ್ರೆ ಅಶ್ವತ್ಥಾಮನ ಪಾತ್ರಕ್ಕೆ ಯಾರು ಹುಟ್ಟೇ ಇಲ್ಲ ಅಂತ ಹೇಳಿದ್ರು. ಅವ್ನು ಹುಡುಕೊಂಡು ನಾನು ಬಳ್ಳಾರಿ ಜಿಲ್ಲಾ ಕುರುಗೋಡು ತಾಲೂಕು ಗೆಣಕಿಯಾದಾಗಿತ್ತು. ಅವ್ರು ಅಲ್ಲಿಗೆ ಹೋಗಿ ನೀವು ಹೋಗಿ ಸ್ನಾನಕ್ಕೆ ಹೋಗಿದ್ರಿ. ಬಂದ್ರಿ ಯಾವ ಮನೆ ಅಂದ್ರು ಹೆಂಗಪ್ಪ ಧಾರವಾಡ ಜಿಲ್ಲಾ ಕಲ್ಗಟ್ಟಿ ತಾಲೂಕು. ಯಾಕಂದ್ರೆ ನಮ್ಮೂರ ರಕ್ತ ಮಾಡ್ಲಾಕ ಹಚ್ಚಾರಿ ನಿಮ್ಮನ್ನ ಕರ್ಕೊಂಡ್ ಬಾ ಅಂದಾನ ಬರ್ಬೇಕಂತ ಹಚ್ಚಾರ. ಹಂಗೆ ಹೋಗಿ ಪಾದ ಮುಟ್ಟಿ ನಮಸ್ಕಾರ ಊಟ ಮಾಡೋಣ ಬಾ ಉಂಡ್ವಿ ಹಚ್ಚಾರ. ಮತ್ತು ಈ ಮಾತು ಹಂಗೆ ಹೇಳಕ್ಕೆ ಬರ್ಬೋದು ನನಗೆ. ಹೆಂಗೆ ಅವ್ರವಾದಂಥ ಕೆಲವೊಂದಿಷ್ಟು ವಿಶೇಷಗಳನ್ನು ಬಿಚ್ಚಿಟ್ರು. 6 ದಿನ ಕುಂತ್ಯ ಅವ್ರು ಸೇವಾ ಮಾಡೀನಿ. ತಪ್ಪಿನೂ ಒಂದು ಅಕ್ಷರ ಕಲಿಸ್ಲಿಲ್ಲ ನನಗೆ. ಅವ್ರು ಸುಮಾರು ಒಂದು 2,500-3,000 ರೂಪಾಯಿ ಖರ್ಚು ಮಾಡ್ಕೊಂಡು ಆಗಿನ ಕಾಲಕ್ಕೆ 2,000-3,000 ರೂಪಾಯಿ ಒಂದು ತಾಲೀಮದ ಮನೆ ಮುಂದೆ ಒಬ್ಬರು ನಮ್ಮ ರಾಮಣ್ಣ ಅಂತ ಯಜಮಾನಿದ್ರಲ್ಲಿ. ಭಾಳ ಕಮ್ಮಿ ಇಲ್ಲ ಅಂದ್ರೆ ಯಾಕೆ ಎದಕ್ಕೆ ಬಂದಿದ್ದೆ? ಅಶ್ವತ್ಥಾಮನ ಪಾತ್ರ ಕಲಿಯಾಕೆ ಬಂದಿದ್ರಿ. ಅವ ಸ್ವಾಮಿ ಯಾರಿಗೂ ದಾರಿ ಇರಲಿಲ್ಲ. ಏನ ನಿನಗೆ ಅಕ್ಷರ ಓದಕ್ಕೆ ಬರ್ತೈತಿಲ್ಲ? ಬರ್ತೈತಿ. ಯಾವನೋ ಅವನಂಗ ಮಾಡ್ಬೇಕಂತ ಹುಟ್ಟಿಲ್ಲ. ಅವನು ಓದ್ಕೋ, ನಿನಗೇನು ಇರ್ತೈತಲ್ಲ ಹಾಗೆ ನೀ ಪಾತ್ರ ಮಾಡೋಗಂದ. ಅವಾಗ ನಾ ಕರ್ನಾಟಕ ಯೂನಿವರ್ಸಿಟಿ ಹೋಗಿ ಸಂಸ್ಕೃತಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಪದಪುಂಜಗಳನ್ನು ಅರ್ಥೈಸ್ಕೊಂಡು ಅವನ್ನೆಲ್ಲ ಅಭ್ಯಾಸ ಮಾಡಿ 3 ವರ್ಷಕ್ಕೆ ನಾನು ನನಗೆ ಖುಷಿ ಬರೋ ರೀತಿಯೊಳಗೆ ತಯಾರಿ ಆದಿಂದ ಅದಕ್ಕೆ ದೈಹಿಕವಾಗಿಯೂ ತಯಾರಾಗ್ಯ. ದಿನ 8 ಕಿಲೋಮೀಟರ್ ರನ್ನಿಂಗ್ ಮಾಡ್ತಿದ್ದೆ. ಒಂದು ಊಟಕ್ಕೆ 1/4 ಕಿಲೋ ತುಪ್ಪ ತಿಂತಿದ್ದೆ. ಅವನೊಂದು ದಿನ ಮುಂಜಾನೆ ಒಂದು ಚರಿ, ಯಾರು ಸಾಂಜೆ ಒಂದು ಚರಿ ನಾನು ತೊಡಿ ರಾಟಿ ಪಟ್ಟು ಬರೀ ನೋಡಕ್ಕೆ ಬರ್ಬೇಕಾಗಿತ್ತು. ಹಂಗಾಗಿದ್ದ ಹೆಂಗ್ತಿರ್ತಿದ್ಲ ಮೂವ ತಿನ್ಲಿಕ್ಕೆ ಹೊಡ್ತಾನೆ. ಆ ತಯಾರಿ, ಆ ಆಸಕ್ತಿ, ಆ ಪಾತ್ರದ ಫೋಕಸ್ಸು ಈ ನಾಡಿನೊಳಗೆ ನಾ ಎಷ್ಟರ ಮಟ್ಟಿಗೆ ಪಾತ್ರ ಮಾಡಿನೋ ನನಗೆ ಗೊತ್ತಾಗೋದಿಲ್ಲ. ಆದ್ರೆ ಶಿವನ ಬೇಸ್ ಮಾಡಿನಪ್ಪ ಅನ್ನೋ ಲೆಕ್ಕಕ್ಕೆ ಬಂತ. ಅಂದ್ರೆ ಉದ್ದೇಶ ಏನಂದ್ರೆ ಕಲಾವಿದ ಆದವ ಆ ಸಾಹಿತ್ಯದ ಸೊಗಡಿನ ಅರ್ಥವನ್ನ ಅರ್ಥೈಸ್ಕೊಂಡಂತೆ ಆದ್ರೆ ಪರಿಪೂರ್ಣ ಅಭಿನಯವನ್ನ ಮಾಡಬಹುದು ಅಂತ ನೀವು ಎಲ್ಲರ ಕಡೆ ಹೋಗಿ ಅದನ್ನ ಅರ್ಥೈಸ್ಕೊಂಡು ಅಭಿನಯಿಸಿ ಸಾಹಿತ್ಯ ಅರ್ಥ ಆದಾಗ ಮಾತ್ರ ಅದಕ್ಕೆ ಅಭಿನಯ ಪಡಬಹುದು. ಭಾಷೆ ಭಾವ, ಭಾಷೆಗೆ ಭಾವವನ್ನು ಸೇರಿಸಿದಾಗ ಅಭಿನಯ ಆಗ್ತದೆ. ಅದನ್ನ ನೀವು ಮಾಡಿ. ಯಾಕಂದ್ರೆ ಆ ಸಾಹಿತ್ಯವನ್ನು ಅರ್ಥೈಸ್ಕೋದ ಸಾಹಿತ್ಯದ ಮ್ಯಾಗ ಸವಾರಿ ಮಾಡಿದ್ರೆ ಪಾತ್ರ ಮಡಕ ಬರೋದು ಕಲಾವಿದಾಗ ಅನರ್ಥ ಆಗ್ತದೆ. ಏನ್ರಿ ಸುಮಾರು ನಾನು ನಿಮ್ಮ ಕವನಗಳನ್ನು ನೋಡ್ತೇನೆ. ಇವರು ಕವನಗಳನ್ನು ಕಳಿಸಿರ್ತಾರೆ. ಅದು ಎಷ್ಟು ತಾಕತ್ತಿಂದ ಇರ್ತೈತಿ ಅಂದ್ರೆ ಗಪ್ಪನ ಮಗಲ್ಕಿದ್ರೆ ಹೋಗಿ ಕಾಲು ಬಿದ್ದು ಬಿಡ್ಲಿಲ್ಲ. ನನ್ನ ಗದಗೇನ ಒಟ್ಟು ಮಟ್ಟಕ್ಕೆ ಬಂದಿರ್ತಾವು. ಅದೆಲ್ಲರಂತೀರ ಹುಟ್ಟುದಿಲ್ಲ. ಅದು ಅರ್ಥಪೂರ್ಣವಾಗಿರ್ಬೇಕಲ್ಲ. ಏನಾದ್ರೂ ಒಂದು ಅದರ ಹಿನ್ನೆಲೆ. ಅದಕ್ಕೆ ನಾನು ಯಾವುದೇ ಪಾತ್ರ ಮಾಡಿದ್ರು ಮಂದಿಗೆ ಚಲೋ ನಾವು ಕೆಟ್ಟ ಲೆಸನ್ ಬಟ್ಟು ಆದ್ರೆ ನಾನು ನನಗೆ ತೃಪ್ತಿ ಆಗೋ ಮಟ್ಟ ನಾ ಅದನ್ನ ಕಂಟಿನ್ಯೂಷನ್ ಮಾಡೋದ, ಕೃಷಿ ಮಾಡೋದ. ನನಗೆ ಖುಷಿ ಅನ್ನಿಸ್ದಾಗ
ನಿಮ್ಮಂಥವ್ರು ಏನಂತಾರಲ್ಲ ಬಂದವರು ನೋಡ್ರಿಪ್ಪ ಅಂತ ಕಾಸು ಹೇಳುವಂಥ ಮಟ್ಟಕ್ಕೆ ಬರ್ತಿರ್ತಾರೆ. ಅದಕ್ಕೆ ನಮಗೆ ಸೈಕರೆ ಮಾಸ್ತರ್ ಹಿರೇಮಠ ಅಂತ ಕಾಸ್ತ ಉಗಿನಿಕೇರಿ ಅವರು ಕಲಗಡಿತಾರೆ, ಒಳ್ಳೆ ಮಾಸ್ಟರ್. ಪ್ರಪ್ರಥಮ ನಾಟಕಕ್ಕೆ 3 ತಿಂಗಳು ಕಲಿಸಿದ್ರು ನಮ್ಗೆ ಅವರು. ಅವರ ಪಾದ ಸ್ಪರ್ಶದಿಂದ ನಾವೆಲ್ಲ ಭಾವನಾದ್ವಿ. ಅವಾಗ ಪಟ್ಟ ಮೊದಲಿಂದ ಗುರು ಸಿಕ್ಕ ನಮ್ಗೆ. ಎರಡನೇದ್ದು ಕಿರಿಯಸೂರು ಪಕ್ರು ಸಾಬ್ ಮಾಸ್ತರ್. ಮೂರನೇದ್ದು ಮಣಕೋಟ ಬಸಯ್ಯನ. ನಾಲ್ಕನೇದ್ದು ಲಿಂಗರಾಜ್ ಭುವಾ ಯರಗುಪ್ಪಿ ಅಂತ ದೊಡ್ಡ ಹೆಸರವಾಗಿನ ಕಾಲ ಅವ್ರ ಮಗ ಗಂಗಪ್ಪ ಮಾಸ್ತರ್. ಇವರೆಲ್ಲರಿಗಿಂತೂ ನಮ್ಮ ನಿಂಗಪ್ಪ ಮಾಸ್ತರ್ ಮಾವಿನಕಾಯಿ ಅಂತೇಳಿ ಚಾಕ್ಲಬ್ಬಿ ಅವರು ಕಂದಗಲ್ ಹನುಮಂತರಾಯ ನಾಟಕ ಅಷ್ಟು ಕಂಠಪಾಠ ಅವರಿಗೆ. ಎಲ್ಲಮ್ಮನ ನಾಟಕ ಪೂರ್ಣ ಕಂಠಪಾಠ. ದೇವಿ ಪುರಾಣ ಮಡಿಚಿಟ್ಟು ಓದ್ತಿದ್ರು 18 ಅಧ್ಯಾಯ. ಅಂಥ ಪುಣ್ಯಾತ್ಮ ಶಿಖರ್ ನಮ್ಗೆ ಸಾಹಿತ್ಯವನ್ನು ತಿದ್ದಿದ್ದವರು, ಅದನ್ನು ತೀರಿಸ್ಕೊಂಡವ್ರು ಅಂದ್ರೆ ನಮ್ಮ ನಿಂಗಪ್ಪ ಮಾಸ್ತರ್ ಚಾಕ್ಲಬ್ಬಿ. ಎಲ್ಲ ಆ ಗುರುಗಳಿಗೆ ನಾವು ಎಷ್ಟು ನಮನಗಳನ್ನು ಸಲ್ಲಿಸಿದ್ರು ಕಡಿಮೆ. ಅಂಥ ಗುರುಗಳು ಆಶೀರ್ವಾದನ ಆತು. ನಾವು ಆ ಗುರು ಸೇವೆನೂ ಹಂಗೆ ಮಾಡ್ತಿದ್ವಿ. ಮನಮುಟ್ಟಿ ತಾಲಿ ಮನೆ ಕಸ ಹೊಡಿಯೋದು, ಅದಕ್ಕೆ ನೀರು ಹಾಕೋದು, ಹೋಗಿ ಮೊದಲು ಉದಿನ ಕಡ್ಡಿ ಮಾಡೋದು, ಗುರುಗಳಿಗೆ ನೀರು ಕೊಟ್ಟು ಅವ್ರು ಕೈಕಾಲು ತೊಗೊಂಬಂದು ಕೂಡಲೇ ಮೊದಲು ಹೋಗಿ ಕಾಲು ಬಿಡೋದು, ಆ ನಂದಿ ಹಾಡೋದು ಪದ್ಧತಿ ಪ್ರಕಾರ ಇದ್ವು. ಈಗೇನಿಲ್ಲ, ಈಗ ಅದರ ಸಂದೇಶನೇ ಇಲ್ಲ. ಈಗ ಸಿನಿಮಾ ಹಾವಳಿ ಮತ್ತು ಟಿವಿ ಹಾವಳಿ ಬಂದಿದ್ದರಿಂದ ಈಗಿನ ಯುವಕರಲ್ಲಿ ಈ ಪರಂಪರಾಗತವಾದಂಥ ಕಲೆಯ ರುಚಿ ಇಲ್ಲ. ಯಾರೋ ಮಾಡಿದ್ದನ್ನೇ ಇವ್ರು ನೋಡಿ ಖುಷಿ ಪಡ್ತಾರೆ. ನನ್ನಲ್ಲಿ ಆ ರೀತಿ ಕಲೆ ಇದೆ, ನಮ್ಮೂರಾಗ ಕಲಾವಿದರದಾರ ಅನ್ನುವಂಥ ಒಂದು ಅಭಿವ್ಯಕ್ತಿ ಅವರಲ್ಲಿ ಬರ್ತಾನೆ ಇಲ್ಲ. ಇಲ್ಲ ಸರ, ಚಲನಚಿತ್ರ ಮಾಧ್ಯಮ ಆಗಲಿ, ಈ ಮೀಡಿಯಾಗಳಾಗಲಿ, ದೂರದರ್ಶನ ಆಗಲಿ, ಇವು ಯಾವ ಹೊರತಕ್ಕೂ ಬಗ್ಗದಂಗ ಭಾಗದಂಗ ಎದಿಸಟಿಸಿ ಬೆಳೀತಕ್ಕಂಥ ಕಲೆ ಯಾವುದಾರ ಇದ್ರೆ ಈ ಭೂಮಿ ರಂಗಭೂಮಿ. ಇವಕ್ಕೇನೋ ಬಗ್ಸಾಕಾಗಿಲ್ಲ ಇದನ್ನ. ಅವತ್ತು ಬ್ಯಾಸ ಆದ್ರು 4 ವರ್ಷದಾಗ ದೂರದರ್ಶನ ಹೋಗ್ತು, ಚಲನಚಿತ್ರ ಹಾಳಾಗಿ ಹೋಗ್ತು. ಈಗ ಮೀಡಿಯಾಗಳು ಬಂದವ, ನೀವು ಕೈಯನ್ನು ಫೋನ್ ಇವು ಈ ಕಣ್ಣು ಹೊಂಟು ಇವು ಹೋದು ನಮ್ಮ ರಂಗಭೂಮಿ. ಅದು ಏನೈತದ, ಅದು ಸದಾ ಸೂರ್ಯ ಚಂದ್ರ ಎಷ್ಟು ಗಟ್ಟಿ ಮುಟ್ಟೋದಲ್ಲ, ರಂಗಭೂಮಿನೂ ಅಷ್ಟೇ. ಅದ್ರ ಅಳ್ಕಸಾಕ ಅಳಿಗಾಡ್ಸಕ ಯಾರ ಕೈಗೂ ಸಾಧ್ಯನೇ ಇಲ್ಲ. ಅದು ಅಳಿಗಾಡುವಂಥದ್ದು ಅಲ್ಲ. ಅದಕ್ಕೆ ನಮ್ಮಂಥವ್ರು ಎಷ್ಟು ಕೋಟಾಂತರ ಜನ ಕಲಾವಿದರು ಆಗ ಹೋಗ್ಯವನ್ನ ಇನ್ನೂ ಹಂಗೆ ಐತಾರೆ ಐತಿಲ್ರಿ. ನಾವು ನಿಮಿತ್ತ ಮಾತ್ರ ಅಷ್ಟೇ ಸೇವಾಕಲೆ. ನಮ್ಮಿಂದ ರಂಗಕಲೆ ನಿಂತೈತೆ ಅನ್ನೋದಕ್ಕೆ ಅಂತ ಹಿಂದಿನ ಅವ್ರ ಪರಂಪರೆನ ಸ್ವಲ್ಪ ಹೋಗಿ ನಾವು ಅವ್ರದ್ದೊಂದಿತ್ತು ತುದಿ ಹೇಳ್ಕೊಂಡು ಕಾಸ್ತ ಇಲ್ಲಿ ಮಟ್ಟ ಬಂದಪ್ಪ ಅಂತ ಹೇಳಿ ಅದನ್ನು ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ನಮ್ಮ್ಯಾಗೂ ಐತೆ ಅಂತ ನಮಗೆ ಯಾರು ಹೇಳಿಲ್ಲ. ಅದನ್ನು ನಮ್ಮಷ್ಟು ನಾವೇ ತಿಳ್ಕೊಂಡು ಯಾಕೆ ತಿಳ್ಕೊಂಡು ಅಂದ್ರೆ ಈ ಪ್ರಶಸ್ತಿ ಪುರಸ್ಕಾರಗಳು ಏನು ಸಿಕ್ಕೂಡಲೇ ಅದರ ಮೂಲ್ಯಾಗ ಹೋಗಿ ಕಡಿಮೆ ಹಾಕುವಲ್ಲ ಅವನು ಅದಕ್ಕೆ ಕೊಟ್ಟಿದ್ದಲ್ಲ ಕನ್ನಡ ಸರ್ಕಾರ. ನಿನಗೆ ಕೆಲಸ ಜವಾಬ್ದಾರಿ ಇನ್ನು ಹೆಚ್ಚಿಗೆ ಆಗ್ತದೆ. ಈ ಜವಾಬ್ದಾರಿಯಿಂದ ಮುಂದಿನ ಯುವ ಪೀಳಿಗೆಗೆ ನೀವು ಸ್ವಲ್ಪ ಮಾರ್ಗದರ್ಶನ ಮಾಡ್ರಿ, ಅವ್ರಿಗೆ ತಿದ್ದಿರಿ. ನೀವು ಈಗ ನಿಮಗೆ ಇದನ್ನು ಕೊಟ್ಟು ಗೌರವ ಅದಕ್ಕೋಸ್ಕರ ಅಂತೇಳಿ ನಮ್ಗೆ ಕೊಟ್ಟಂಗೆ ಐತಲ್ಲ. ಅದನ್ನು ನಾವು ತಗೊಂಡವ್ರು ಏನದೇವಲ್ಲ, ಪ್ರಶಸ್ತಿ ಸಿಕ್ಕತಿ ನಮ್ಗೆ, ರಾಜ್ಯೋತ್ಸವ ಸಿಕ್ಕತಿ, ಆ ಸಿಕ್ಕತಿ ಅಂತೇಳಿ ಆಡಂಬರದ ಮನೆಯಾಗ ಹೋಗಿ ಮೂಲ್ಯಾಗ ಕುಂತ್ರ ಅದಕ್ಕೆ ನಾವು ಮಾಡಿರ್ತಕ್ಕಂಥ ದೊಡ್ಡ ದ್ರೋಹ ಅದ. ಹಿಂಗಾಗಿ ನಾವು 300-400 ಕಿಲೋಮೀಟರ್ ಐತಂದ್ರು ನಾವು ಬಸ್ಗೆ ಹೋಗುದು ನದಪ್ಪ ಅವ್ರ. ನಂದು ಬೈಕ್ ಐತಿ, ಆ ಬೈಕ್ ಹಚ್ಚಿಬಿಟ್ರೆ ನನ್ನ ಬೈಕ್ ಹೋಗಿ ಅದಕ್ಕೆ ಬಹಳ ಧನ್ಯವಾದಗಳು ನಿಮಗೆ. ನಿಮ್ಮ ಜನಪದ ವಿಶ್ವವಿದ್ಯಾಲಯಕ್ಕೂ ನಾವು ಒಂದ್ಸಲ ಭೇಟಿ ಕೊಡ್ತೀವಿ. ಯಾಕಂದ್ರೆ ನಮ್ಮ ಜನಪದ ವಿದ್ವಾಂಸರಾಗಿರ್ತಕ್ಕಂಥ ನಮ್ಮ ರಾಮಣ್ಣ ಬಹಳಷ್ಟು ಬರೀ ಯಾರು ಹಿಂಗೆ ಹೊಳೆ ನೋಡಿದ್ರೆ ಬರ್ತಾನೆ ನಿಮ್ಮೂರಿಗೆ ಅಂತಾನ. ಯಾಕಿಲ್ಲ ವಿಜಯ ಕಡೆಗೆ ಉಣ್ಣಾಟಾರು ಕಟ್ಕೊಂಡು ಬಗಲ ಇಟ್ಕೊಂಡು ಬರುವಂತ ಕಲಾವಿದರು ಉತ್ತರ ಕರ್ನಾಟಕದಾಗ ಅದಾರ. ಅದನ್ನ ಉತ್ತಿ ಬಿತ್ತಿ ಬೆಳೆ ತೆಗೆದವ್ರು ಅದಾರ, ಇನ್ನೊಬ್ರಿಗೆ ನೀಡಿದವ್ರು ಅದಾರ. ಅದ ದಕ್ಷಿಣ ಕರ್ನಾಟಕ ಗೌರಿ ಅಲ್ಲೇ ಏನು ಗೊತ್ತಿದ್ದವ್ ಎಲ್ಲ ಆಗ್ಯಾನ, ಇಲ್ಲಿ ಎಲ್ಲ ಗೊತ್ತಿದ್ದವ್ ಕೆಳಗದಾನ. ಇದು ನಮ್ಮ ಈ ನಾಡಿನ ಇಲ್ಲಿ ಅಭಿಮಾನ ಇಲ್ಲ. ಬೆಳೆಯವ್ರನ್ನ ಕಾಲಿಡ ಜಗ್ಗವ್ರು ನಾವು, ಬೆಳೆಯವ್ರನ್ನ ಬೆಟ್ಟು ಹಿಡಿದು ಜಗ್ಗವ್ರು ಅವರು. ಅದಕ್ಕೆ ನಮ್ಮಲ್ಲಿನೂ ಬಹಳಷ್ಟು ಮಂದಿ ಯುವಕರದಾರ, ಒಳ್ಳೆ ವಿದ್ವಾಂಸರದಾರ, ದೊಡ್ಡ ಕಲಾವಿದರದಾರ. ಈ ನಾಡು ಒಂದು ದೊಡ್ಡ ಕಣಜದ ಕಲಾವಿದರ ಕಣಜ. ಎಲ್ಲ ವೈವಿಧ್ಯವಾಗಿರ್ತಕ್ಕಂಥ ಎಲ್ಲ ಕಲಾವಿದರು ನಿಮ್ಗೆ ಸಿಗ್ತಾರ. ಅದಕ್ಕೆ
ಅಂಥವೇನು ನಮ್ಮಲ್ಲಿ ಕಾರ್ಯಕ್ರಮ ನಡೆದಾಗ ದಯವಿಟ್ಟು ನದಾಪುರ ನಿಮ್ಮನ್ನು ನಾವು ಆಹ್ವಾನಿಸ್ತೀವಿ. ಬಂದು ನೀವು ಯುವಕರಿಗೆ ನಿಮ್ಮ ಅಪಾರವಾದ ಅನುಭವದ ಒಂದು ಸಾಗರದೊಳಗೆ ಅವರನ್ನು ತೇಲಿಸಿ ಮುಳುಗಿಸಿ ಹಿಂಗೆ ಬಾಳಿಪ್ಪ ಬದುಕ್ರಿ ಅಂತ ಹೇಳಿ ಹೋಗಿ. ಧನ್ಯವಾದಗಳು. ಧನ್ಯವಾದ ಸರ. ಈಗ ನೀವು ಒಬ್ಬ ಶ್ರೇಷ್ಠ ಕಲಾವಿದರು. ಈಗ ನಿಮ್ಮ ಕಲೆಯ ನಿಮ್ಮ ಥರದ ಹಾಗೆ ಬೆಳೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಏನಾದರೂ ಶಿಷ್ಯ ಬಳಗವನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ತೊಡಕೊಂಡಿರುವ ಹೇಗೆ? ನೂರಾರು ಸಂಘಟನೆಗಳಿಗೆ ನಾನು ನಿರ್ದೇಶನ ಮಾಡಿ ನಿರ್ದೇಶನ ಆಯ್ತು. ನಿಮ್ಮೂರಾಗ ಏನಾದರೂ ಶಿಷ್ಯ ಬಳಗವನ್ನ ನಿಮ್ದು ಏನಾದರೂ ಒಂದು ನಾಟಕ ಸಂಘವನ್ನ ಇದ್ದಿರ ಈಗ ಒಂದು ದಶಕದಿಂದ ಅದ್ರ ಸರಿಯಾಗಿ ಬಂದಿಲ್ಲ ಯಾರು. ಇವೇನು ಮೊಬೈಲ್ ಬಂದ್ಬಲ್ಲ ಅವ್ರಿಗೆ ಪುರುಷೋತ್ತ ಇಲ್ಲ. 10 ವರ್ಷದಿಂದ ಇತ್ತಾಗ ಏನಿಲ್ಲ ಇಲ್ಲ ಏನ್ರಿ ನಾನಾ ಶ್ರೇಷ್ಠ ಅಂತಲ್ಲ, ಅದನ್ನು ಆ ಪದ ತೆಗೆದ್ಬಿಡ್ರಿ. ಬಹಳಷ್ಟು ಮಂದಿ ಸರ್ವಶ್ರೇಷ್ಠ ಕಲಾವಿದ. ನಾನು ಒಬ್ಬ ಕಲಾವಿದ, ಕಲಾದೇವಿ ಸೇವೆ ಮಾಡೋ ಕಡೆ. ಈಗ ನಿನ್ನೆ ಒತ್ತಾಯ ಮಾಡೀನಿ ಅವ್ರಿಗೆ. ಈಗ ಮುಂದೆ 3 ದಿನ ಜಾತ್ರೆ ಬರ್ತಾರೆ, ಬಸವದೇವ್ರ ಗುಡಿ ಕಟ್ತೇವೆ ಮಾಡೋಣ ಅಂತ. ಅದಕ್ಕೆ ನಿಮಿತ್ತ ಬರಿಪ್ಪ ಅಂದನಿ. ಎಲ್ಲಾಕತಿ ನೀನ ಏನಾರ ಮಾಡಿಬಿಡಪ್ಪ ಅಂತಾರೆ. ಈಗ ನೀವು ಹೋಗ್ರ ಮನಸ್ಥಿತಿ ಇದು ಅಲ್ಲ, ಅವ್ ದಮ್ಮ ಎಲ್ಲ ನಿಮ್ಮ ಹಂಗ ಕುಣಿಯೋದಾಗಲಿ ಆಸಕ್ತಿ ಇಲ್ಲ, ಸೌಲಭ್ಯ ಸಾಕಷ್ಟು ಅದಾವ, ಏನಾರು ಮಾಡ್ಬೇಕಂತ ಮನೋಭಾವ ಇಲ್ಲ. 74 ವರ್ಷ ನಾನು ರನ್ನಿಂಗ್ ಈಗ ಇನ್ನೂ ನನಗ ಮಾಡಂತಾರ. ಇನ್ನು ಧರ್ಮ ನೀವ ಮಾಡು, ದುರ್ಯೋಧನ ನೀನ ಮಾಡು, ಅಶ್ವತ್ಥಾಮ ನೀನ ಮಾಡಂತ. ಈಗ ಈಗಿನ ಯುವಕರಲ್ಲಿ ಶಕ್ತಿ ಇಲ್ಲ. ಈಗ ಎಲ್ಲ ಚಟಕ್ ಬಿದ್ದು ಶಕ್ತಿವಂತರು ಸಾಕಷ್ಟು ಹೊಂದಿದಾರ್ರಿ, ಆಸಕ್ತ ರಹಿತರದಾರ. ಈ ಸಾಂಸ್ಕೃತಿಕ ವ್ಯವಸ್ಥೆಗೆ ತಮ್ಮನ್ನು ತಾವು ತೊಡಗಿಸುವಂತ ಮಟ್ಟಕ್ಕಿಲ್ಲ. ಇವು ಏನ್ ಕೆಟ್ಟ ಕೆಲಸ ಅದಾವಲ್ಲ, ಇವು ಅಷ್ಟಕ್ಕೂ ಬೆಟ್ಟದಷ್ಟು ತಾಕತ್ ಆಗ್ತದೆ ಕೆಟ್ಟ ಕೆಲಸಕ್ಕೆ. ಅವಾಗ ಯುವಕರಿಗೆ ಇವತ್ತೆಲ್ಲ ನಾಳೆ ಬುದ್ಧಿ ಬರ್ತೈತಿ, ಆದ್ರೆ ಹಾಳದಿಂದ ಬರ್ತಾರ. ಕೆಟ್ಟ ಮೇಲೆ ಬುದ್ಧಿ ಬರ್ತಾರೆ. ಈಗ ನಮ್ಮ ರೈತರಿಗೆ ಯಾರು ಹೆಣ್ಣು ಕೊಟ್ಟಾರೋ ದಿಕ್ಕಿಲ್ಲ ಸರ್. 10 ಮನೆಗೆ ಅನ್ನ ಹಾಕೋ ರೈತ ಇವತ್ತು ನಮ್ಮಲ್ಲಿ ಹುಡುಗರದ ಪಾಪ ವರ್ಷಕ್ಕೆ 15-20 ಲಕ್ಷ ರೂಪಾಯಿ ಮಾಲ್ ತೆಗಿತಾರೆ. ಸುಖಿಗಳಾಗ್ಯದ. ಒಬ್ಬ ಮನಿ ಹೆಣ್ಮಗಳು ಮನಿ ಹೊಲಕ್ಕೆ ಹೋಗಿ ಕೆಲಸ ಮಾಡೋಂಗಿಲ್ಲ. ಈಗೆಲ್ಲ ತಾಂತ್ರಿಕ ಬಂದಿಂದ ಮನಿ ಹಿಡಿದು ಕುಂತು ರೊಟ್ಟಿ ಮಾಡಿ ಕೊಟ್ಟರೆ ಸಾಕಾಗ್ತತಿ. ಆದ್ರೆ ಅಕ್ಕಿ ಅಪ್ಪ ಅವ್ವ ಹುಡುಗಿ ಮನುಷ್ಯ ಹಚ್ಚಿದ್ರೆ ಇವೇನು 2 ಬಿಲಿ ಸ್ಕೂಟರ್ನಾಗ ಹಿಂದೆ ಕುಂತು ಸುಮ್ಮನೆ ಜಲ್ಲಿ ಹಾಕೊಂಡು ಕರ್ಕೊಂಡು ಹೋಗಬೇಕು. ಚಕ್ಕಡಿ ಮ್ಯಾಗ ಕೂತ್ರೆ ಹೋಗ್ಬೇಕಾಗಿಲ್ಲ, ಬಂಡಿ ಮೇಲೆ ಕೂತ್ರು ಕಟ್ಟಿ ಮ್ಯಾಗ ಕಾಯಿನ ಚೀಲದವಪ್ಪ ಗಪ್ಪನ ಹೊರಕೊಳ್ಳಿ 1 4 ಅಕ್ಕಿ ಹಾಕಿ ಅನ್ನ ಮಾಡ್ಯಾರ, 1 4 ರೊಟ್ಟಿ ಬರೆದು ಕೊಟ್ಟಾರ ಅನ್ನೋ ಇಲ್ಲ. ಎಂಥ ಕನಿಷ್ಠ ಪರಿಸ್ಥಿತಿ ಒಳಗ ದೇಶ, ನಮ್ಮ ದೇಶದ ರೈತರು ಬೆನ್ನೆಲುಬು ಎಲ್ಲೈತ್ರಿ ಬೆನ್ನೆಲುಬು. ಈಗ ನೋಡ್ರಿ ಬೆಳೆದಿದ್ದು ಬೆಳಿಗ್ಗೆ ರೈತ ಯಾವಾಗ ಬೆಳೆಯುತ್ತಾನೆ ಅವ್ರ ದರ ಪೂರ ಕಟ್ಟವು ಹಂಗೆ ಉದ್ದಾರ ಕಣ್ರಿ. ಆದ್ರೂ ರೈತ ಈ ನಿಸರ್ಗ ಜೊತೆಗೆ ಹೋರಾಟ ಮಾಡಿ, ಆಡಳಿತ ಯಂತ್ರದ ಜೊತೆಗೆ ಹೋರಾಟ ಮಾಡಿ ಇನ್ನೂ ಬದುಕಿದಾನ, ಬದುಕಿಸಾಕತ್ತಾನ ಏನ್ರಿ. ತನಗೆ ಇಷ್ಟೆಲ್ಲ ಆಗೈತಂತಂದ್ರೂ ತಾ ಬದುಕೋದ್ರ ಜೊತೆಗೆ ಲೋಕನ ಬದುಕಿಸ್ತಾರಲ್ಲ. ಇಡೀ ಜಗತ್ತಿಗೆ ಅನ್ನ ಹಾಕ ದೇವ್ರ ಈಗ ಭೂಮಿ ಮೇಲೆ ಅನ್ನದ ಈ ವ್ಯವಸ್ಥೆ ಹಿಂಗೆ ನೋಡೋಣ. ಅದಕ್ಕೊಂದು ಕಾಲ ಚಕ್ರ ಹೆಂಗ್ ಬರ್ತೈತೆ. ಮತ್ತ ರಂಗಭೂಮಿ ಮುಂಚೂಣಿಗೆ ಬರ್ಬೋದು. ಅಲ್ಲ ರಂಗಭೂಮಿನ ಸರ್ವಶ್ರೇಷ್ಠ, ಅದು ಚಕ್ರಾಧಿಪತಿ ಅವ. ಸಾರ್ವಭೌಮ ಅಂದ್ರೆ ರಂಗಭೂಮಿ. ಇವೆಲ್ಲ ಚಲನಚಿತ್ರ ಇವೆಲ್ಲ ಕಮರ್ಷಿಯಲ್ ಆಗಿ ಕೆಲಸ ಮಾಡ್ಯಾವ್ರು ಅಲ್ರಿ. ಅದು ಜನವಾಣಿ, ಅದು ಆಟ ಕೊಟ್ಟರು ಜನವಾಣಿ. ಇವೆಲ್ಲ ಈಗ ಬಂದದ್ದು, ಇವೆಲ್ಲ ಶಿವಣ್ಣವ್ರೆ, ತಾವು ಬಹಳ ಅದ್ಭುತವಾದಂಥ ತಮ್ಮ ವಿಚಾರಗಳನ್ನು ಕಲೆ ಹಿನ್ನೆಲೆಯಲ್ಲಿ, ರಂಗ ಚಟುವಟಿಕೆ ಹಿನ್ನೆಲೆಯಲ್ಲಿ ತಾವು ತೊಡಗಿಕೊಂಡು ತಮ್ಮ ಇಡೀ ಪಯಣ ಯಾವ ರೀತಿ ಸಾಕೊಂಡು ಬಂದು ಈಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಬಹಳ ವಸ್ತುನಿಷ್ಠವಾಗಿ ಎಲ್ಲ ಈಗಿನ ಜನತೆ ಎಚ್ಚೆತ್ತುಕೊಳ್ಳುವ ಹಾಗೆ ಮಾತನಾಡಿದ್ದೀರಿ. ತಮಗೆ ಮತ್ತೊಮ್ಮೆ ಸಂದರ್ಶನ ಮಾಡುವಂಥ ಭಾಗ್ಯ ನಮಗೆ ಬರಲಿ. ಪುನಃ ನಿಮ್ಮನ್ನು ಕಂಡು ರಂಗ ವಿಷಯ ಬಗ್ಗೆ ಇನ್ನೂಷ್ಟು ತಿಳ್ಕೊಳ್ಳುವಂಥ ಅವಕಾಶಗಳು ನಮಗೆ ಸಿಗಲಿ ಅಂತ ಹೇಳ್ತಾ, ತಮಗೆ ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತಿನಲ್ಲಿ ಹಂಚಿಕೊಂಡು ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು ನಮ್ಮನ್ನು ಬರಮಾಡಿಕೊಂಡು ಅದರ ಆತಿಥ್ಯವನ್ನು ನೀಡುವುದರೊಂದಿಗೆ ನಮಗೆ ತುಂಬ ಗೌರವವನ್ನು ಸಲ್ಲಿಸಿದ್ದೀರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
ಹಾಗೆ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮು ಮುಲಿಗಿ ಶ್ರೇಷ್ಠ ಜಾನಪದ ಹಾಡುಗಾರ ಅಂತ ಡಾಕ್ಟರ್ ರಾಮು ಮುಲಿಗೂರು ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ರಂಗಕ್ಷೇತ್ರದಲ್ಲೇ ತನ್ನ ಛಾಪನ್ನು ಮೂಡಿಸಿರುವಂಥ ಜೀವಿ ಎಂಬ ಕಾವ್ಯನಾಮದಿಂದ ಶ್ರೇಷ್ಠ ಕವಿಗಳಾದಂಥ ಶ್ರೀ ಗದಗೆಯ ವಿ ಹಿರೇಮಠ್ ಅವರು ಸಹ ಸಾಥ್ ನೀಡಿದ್ದಾರೆ. ಹಾಗೆ ನಮ್ಮ ಇನ್ನೊಬ್ಬ ಯುವ ಮಿತ್ರ ರಂಗ ಚೇತನ ಬಸವರಾಜ್ ಅವರು ಇದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ರಂಗ ಚಟುವಟಿಕೆ ಇದನ್ನು ಕೇಳಿದ್ರ ಮೇಲೆ ನಿಮಗೆ ನೋಡಿದ್ರ ಮೇಲೆ ನಾವು ಸಹ ಯಾಕೆ ಆಡಬಾರ್ದು ಅನ್ನೋಂಥ ಭಾವನೆ ಬಂದ್ರೆ ನಾವು ಮಾಡಿದಂಥ ಒಂದು ಸಂದರ್ಶನ ಸಾರ್ಥಕ ಅಂತ ತಿಳ್ಕೊಂಡು ಇಲ್ಲಿಗೆ ನಮ್ಮ ಈ ಸಂದರ್ಶನದ ಈ ಅವಧಿಯನ್ನು ಮುಗಿಸ್ತೇವೆ. ವೀಕ್ಷಣೆ ಮಾಡಿದಂಥ ಎಲ್ಲರಿಗೂ ನಮಸ್ಕಾರಗಳು.